ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬಂದು ನಂದು ಒಂದು ಕಿಚನ್ ಕ್ಲೀನಿಂಗು. ಹಬ್ಬ ಹತ್ರ ಬರೋದ್ರಿಂದ ನಾನು ನಮ್ಮ ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ವಿಡಿಯೋ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು, ಹಂಚ್ಕೊಳ್ಳೋಣ ಅಂತ ಹಂಚ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು 2 ಸ್ಟೆಪ್ಪದು ಮಾತ್ರ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಗೆ. ಯಾಕೆಂದರೆ ವರ್ಷ ಎಲ್ಲ ಒಂದೇ ದಿನ ಹಾಕ್ಕೊಂಡು ಎಲ್ಲ ತೊಳೆದು ರೆಡಿ ಮಾಡ್ಕೊತಿದ್ದೆ. ಈ ವರ್ಷ ಆಗಲ್ಲ, ಯಾಕಂದರೆ ನಮ್ಮ ಚಿಕ್ಕ ಪಾಪು ಇದೆ, ಮೊಮ್ಮಗ ಚಿಕ್ಕವನಿರೋದ್ರಿಂದ ಆಗಲ್ಲ. ಅದಕ್ಕೋಸ್ಕರ ನಾನಿವತ್ತು ಅರ್ಧ ಮಾತ್ರ ತೊಳ್ಕೊತೀನಿ. 2 ಸ್ಟೆಪ್ಪು ಮತ್ತು ಡೌನ್ನಲ್ಲಿರೋವು ಮಾತ್ರ ತೊಳ್ಕೊಳ್ಳೋಣ. ಅರ್ಧ ತೊಳ್ಕೊಂಡು ಅರ್ಧ ನಾಳೆ ತೊಳ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಪಾಪನ ನೋಡ್ತಾ ಇರ್ಬೋದು, ತೀಟೆ ಮಾಡ್ತಾವನೆ. ಆ ಥರ ನಾನು ಏನನ್ನ ಹಾಕಿರಿ ಕುತ್ಕೊಳ್ತಾನೆ, ಇಲ್ಲಾಂದರೆ ಅಳ್ತಾ ಇರ್ತಾನೆ, ಎತ್ಕೊಬೇಕು. ಅದಕ್ಕೋಸ್ಕರ ಈರುಳ್ಳಿ ಬುಟ್ಟಿನೇ ಕೊಟ್ಟಿದ್ದೀನಿ ಆಟ ಆಡ್ಕೊಂತ ಹೇಳಿ. ನೆಕ್ಸ್ಟ್ ನಾನು ಇವೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಹಬ್ಬ ಇನ್ನೇನು ಹತ್ರ ಬಂತು, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡ್ಕೊಳೋಣ ಅಂತೇಳಿ ಮೇಲ್ ಸ್ಟೆಪ್ ಎಲ್ಲ ನಾಳೆ ತೊಳ್ಕೊತೀನಿ. ಒಂದೇ ದಿನ ಆಗಲ್ಲ. ಏನಾದರೂ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ ತೊಳೆಯೋಣ ಅಂತ ಹೇಳಿ ಎಲ್ಲ ತೆಗಿತಾ ಇದ್ದೀನಿ. ಇವತ್ತು ಈಚೆನೆ ತೊಳ್ಕೊತಿದ್ದೆ, ಇವತ್ತು ಆಗಲ್ಲ, ಮಳೆ ಬೇರೆ ಮೋಡ ಆಗಿರೋದ್ರಿಂದ ಆಗಲ್ಲ. ಇಲ್ಲೇ ಒಳಗೆ ಅರ್ಧ ತೊಳ್ಕೊತೀನಿ. ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ತೀಟೆ ಮಾಡ್ತಾನೆ ಇದ್ದೀನಿ, ಮಾಡ್ಕೊಳ್ಳಿ ಅಂತ ಹೇಳಿ ಇದು ಎತ್ಕೊಂಡೆ ಅವನ್ನ ಮಲಗಿಸೋಣ ಅಂತೇಳಿ ಸ್ನಾನ ಮಾಡಿಸಿದ್ದೀನಿ. ಮಲಗಿಸ್ಬಿಟ್ಟು ಇನ್ನಿರೋದು ಕೆಲಸ ಮಾಡ್ಕೋಬೇಕು. ಮತ್ತು ಇವನು ಮಲ್ಕೊತೇನೆ ಕೆಲಸ ಆಗೋದು. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ಅರ್ಧನೇ ಹಾಕ್ಕೊಂಡಿರೋದು. ಹಾಯ್ ಮಾಡಿ ಪಾಪು, ಎಲ್ರಿಗೂ ಹಾಯ್ ಮಾಡು. ಹಾಯ್ ಮಾಡಿ ಬಿಚ್ಚು, ಹಾಯ್ ಮಾಡು. ಹಾಯ್ ಮಾಡ್ತಾ ಇದ್ದೇನೆ. ಮಲಗಿಸ್ಬೇಕು, ಅವ್ನು ನಿದ್ದೆ ಬಂದಿದೆ. ಇವಾಗ ಎಲ್ಲ ಇದು ಅಡುಗೆ ಮನೆಯೆಲ್ಲ ಸಾಮಾನೆಲ್ಲ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ನಾನು ಇದೆಲ್ಲ ತೊಳ್ಕೊಬೇಕು. ಸೋಪ್ ಹಾಕಿ ಎಲ್ಲ ವಾಶ್ ಮಾಡಿಕೊಂಡು ತೊಳ್ಕೊಬೇಕು. ಸಾಮಾನು ಅಲ್ಲಲ್ಲಿಗೆ ಎಲ್ಲ ಕ್ಲೀನ್ ಆಗ್ತಾ ಬಂತು. ಇದು ಎಲ್ಲ ಕ್ಲೀನ್ ಮಾಡ್ಕೊಳ ಅಂತೇಳಿ ನನ್ನ ದೊಡ್ಡ ಮೊಮ್ಮಗ ಬರ್ತಿದ್ದಂಗೆ ಅವನಿಗೆ ಕ್ಲೀನ್ ಮಾಡ್ತೀನಿ ಅಜ್ಜಿ, ನಾನು ಸಪೋರ್ಟ್ ಮಾಡ್ತೀನಿ ಅಂದ. ನಾನು ನಿಮ್ಗೆ ಟಿಪ್ಸ್ ಹೇಳ್ತೀನಿ. ಆ ಟಿಪ್ಸ್ ಏನು ಅಂತ ಅಂದರೆ, ಆಲೋವೆರಾ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಸಿಗುತ್ತೆ, ಸಿಟಿ ಒಳಗೆ ಸಿಗಲ್ಲ. ಅದನ್ನು ನಿಮ್ಮ ಮನೆಯೊಳಗೆ ಏನೇ ಗ್ಲಾಸ್ ಐಟಮ್ ಇದ್ದರೆ, ಮಿರರ್ ಆಗಿರ್ಬೋದು, ಕಿಟಕಿ ಗ್ಲಾಸ್ ಆಗಿರ್ಬೋದು, ಡೋರ್ಗೆ ಗ್ಲಾಸ್ ಐಟಮ್, ಏನೇ ಗ್ಲಾಸ್ ಐಟಮ್ ಇದ್ರೂ ಆ ಆಲೋವೆರಾ ಸಿಪ್ಪೆ ತೆಗೆದ್ಬಿಟ್ಟು ರಬ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನೈಟ್ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಮಾರ್ನಿಂಗು ಪೀತಾಂಬರಿ ತಂದಿದ್ದರು. ನಾನು ವರ್ಷ ಹುಣಸೆ ಹಣ್ಣಲ್ಲಿ ಮತ್ತು ಮುಗ್ಗಿಟ್ಟಲ್ಲಿ ರಂಗೋಲಿ ಪುಡಿ ಒಳಗೆ ಉಜ್ಜುತ್ತಿದ್ದೆ. ಈ ಸರಿ ಪೀತಾಂಬರಿ ತಂದಿದ್ದಾರೆ ಹಿತ್ತಾಳಿ ಸಾಮಾನುಗಳಿಗೆ. ಅದರಲ್ಲಿ ನಾನು ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಾಮಾನು ಈಚೆ ಹಾಕ್ತಾಯಿದ್ದೀನಿ. ಮತ್ತು ನನ್ನ ಮೊಮ್ಮಗ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ದ, ಅವೆಲ್ಲ ತಂದು ಕೊಡ್ತಾ ಇದ್ದಾನೆ. ಆಲ್ರೆಡಿ ಅಲ್ಲಲ್ಲಿಗೆ ಹಿತ್ತಾಳಿ ಸಾಮಾನೆಲ್ಲ ಬೆಳಗ್ಗೆನೇ ತೊಳೆದು ರೆಡಿ ಇದು ಮಾಡ್ಕೊಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾನೆ. ಅವನು ಸ್ಕೂಲಿಗೆ ಟೈಮ್ ಆಗಿತ್ತು. ಇವತ್ತು ಟಿಫನ್ ಮಾಡಲಿಲ್ಲ. ನಮ್ಮ ಮನೆಯವ್ರು ಟಿಫನ್ ತರ್ತೀನಿ, ನೀನು ಕ್ಲೀನ್ ಮಾಡ್ಕೊ ಅಂದರು. ಟಿಫನ್ ತರಕ್ಕೆ ಹೋಗಿದ್ದಾರೆ. ಇವನು ರೆಡಿ ಆಗ್ತಾ ಇದ್ದಾನೆ ಸ್ಕೂಲ್ಗೆ. ಅಲ್ಲಿಂದ ಇವೆಲ್ಲ ನೆನ್ನೆ ತೊಳೆದಿದ್ದವು ಎತ್ತಿ ಇಟ್ಟಿರಲಿಲ್ಲ, ಒಂದೇ ಸರಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಚಿಕ್ಕವನು ಎದ್ದುಬಿಟ್ಟ. ಅವನ್ನ ಎತ್ಕೊಂಡು ನಾನು ಇವಾಗ ಕೆಲಸ ಮಾಡಬೇಕು. ಅವ್ನಿಗೇನೋ ಒಂಚೂರು ತಿನ್ನಿಸಿ ನಮ್ಮ ಮನೆಯವ್ರ ಕೈ ಕೊಡ್ತೀನಿ, ನಮ್ಮ ಮನೆಯವ್ರು ಎತ್ಕೊತಾರಂಗೆ. ಅಲ್ಲಿಂದ ಬಂದು ಇರೋದು ಪಾತ್ರೆಗಳೆಲ್ಲನೂ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಹುಣ್ಸೆಹಣ್ಣು ಯೂಸ್ ಮಾಡ್ದಂಗೆ ಪೀತಾಂಬರಿ ಹಾಕ್ರಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿತ್ತಾಳಿ ಸಾಮಾನುಗಳು ಬೇಗನೆ ತೊಳಿಬೋದು. ಇದೆಲ್ಲನೂ ಹಿತ್ತಾಳಿ ಸಾಮಾನೆಲ್ಲ ಆಯಿತು ತೊಳ್ಕೊಂಡು. ಮತ್ತು ನಾನು ಇವನ್ನ ಎತ್ಕೊಂಡೆ, ಅರ್ಧ ತೊಳೆದೆ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ನಾನು ಶೆಲ್ಫೆಲ್ಲ ಒರೆಸ್ಕೊಂಡು ಮತ್ತು ಕ್ಲೀನ್ ಮಾಡ್ಕೊಂಡಿದ್ವಿ. ಇವಾಗೆಲ್ಲ ಜೋಡಿಸ್ಕೊಳೋಣ ಅಂತ ಹೇಳಿ ನಮ್ಮ ಪಾಪು ಅಲ್ಲಿಗೆ ಮಲ್ಕೊಂಡಿದ್ದ. ಇವನು ಸ್ಕೂಲ್ ಟೈಮ್ ಆಗಿತ್ತು. ಇವನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಜ್ಜಿ ಅಂತ ಅವನು ಹೋದ. ನೆಕ್ಸ್ಟು ಇದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಪಾಪನ್ನ ಎದ್ದಿದ್ದ, ಅವ್ನು ಮಲಗಿಸೋಣ ಅಂತ ನೋಡಿದೆ, ಮಲಗಲಿಲ್ಲ. ಇಲ್ಲಿಂದ ಸ್ವಲ್ಪ ಏನನ್ನು ತಿನ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವನು ಮಲಗಿಸ್ದೆ. ಅವ್ನು ಮಲ್ಕೊಂಡ.
ಇವೆಲ್ಲ ತಂದು ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋಣ ಅಂತ ರೆಡಿ ಆಗಿದ್ದೀನಿ. ಅವ್ನು ಎದ್ದೇಳೋದಕ್ಕೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ತಂದಿಟ್ಕೊಂಡು ಜೋಡಿಸ್ತಾ ಇದ್ದೀನಿ ಒಂದೊಂದೇ. ತುಂಬಾ ಹೆಣ್ಮಕ್ಳಿಗೆ ಇದೊಂದು ಸಡಗರ ಹಬ್ಬ. ಅದೇನೋ ಒಂದು ಗಾದೆ ಮಾತಿದೆ, ಹೆಣ್ಣಿದ ಮನೆ ಚಂದ, ಗಂಡಿದ ಹೊಲ ಚಂದ ಅಂತಾರಲ್ಲ, ಆ ಥರ. ನೋಡ್ತಾ ಇರ್ಬೋದು, ಸಾಮಾನೆಲ್ಲ ಜೋಡಿಸಿದ್ದೀನಿ. ಲಾಸ್ಟ್ ಫೈನಲ್ ಇದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಕೊಡ್ತಾ ಇಲ್ಲ. ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ, ನಿಮ್ಮನೆ ಕ್ಲೀನಿಂಗ್ ಯಾವ ಥರ ಇರುತ್ತೆ ಅಂತ ನನಗೆ ನೀವು ಶೇರ್ ಮಾಡಿ. ತಪ್ಪದೆ ನಾನು ವಿಡಿಯೋ ನೋಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ನಾನು ಆಗಲೇ ಹೇಳ್ದಂಗೆ ವಿಡಿಯೋ ತಪ್ಪದಂಗೆ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚ್.